ನಮಸ್ತೆ ಗೆಳೆಯರೆ. ನಮ್ಮ ಕೆ ಆರ್ ಎಸ್ಸಿನ ಬ್ಯಾಕ್ ವಾಟರ್ ನೀರು ಎಷ್ಟು ತುಂಬಿದೆ ಅಂತ ನೋಡೋಣ ಅಂತ ಬಂದ್ವಿ. ನೋಡಿ, ಕೆ ಆರ್ ಎಸ್ ಬ್ಯಾಕ್ ವಾಟರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ತೋರಿಸ್ತೀನಿ ಈಗ. ಗಂಧದ ಗುಡಿ ಇದು ಮೈಸೂರು, ಚಂದದ ಗುಡಿ ಇದು ಮೈಸೂರು. ಈ ಜಾಗದಲ್ಲಿ ಯಾರು ತಾನೇ ಬಂದು ಜೀವನ ಮಾಡೋಕ್ಕೆ ಇಷ್ಟ ಆಗಲ್ಲ ಹೇಳಿ. ಈ ಥರ ಸುಂದರವಾದ ಜಾಗ. ಆ ದೂರದಲ್ಲಿ ಮೋಡಗಳು ಕಾಣಿಸ್ತಾ ಇದೆ ನೋಡಿ. ಆ ಮೋಡದಲ್ಲಿ ಮಳೆ ಬೀಳೋದು ನಮಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಈ ಜಾಗ ಯಾವುದು ಅಂತ ಹೇಳಿ ನೋಡೋಣ. ಪ್ರತಿಯೊಬ್ಬರಿಗೂ ರಿಟೈರ್ಡ್ ಲೈಫಲ್ಲಿ ಮೈಸೂರಿಗೆ ಬಂದು ಸೆಟ್ಲ್ ಆಗಬೇಕು ಅಂತ ಯಾಕೆ ಆಸೆ ಪಡ್ತಾರೆ, ಯಾಕೆ ಇಷ್ಟಪಡ್ತಾರೆ ಹೇಳಿ ನೋಡೋಣ. ಇಲ್ಲಿರೋ ವಾತಾವರಣ, ಈ ಸುಂದರವಾದ ಜಾಗ, ಇಲ್ಲಿ ಟ್ರಾಫಿಕ್ ಇಲ್ಲ, ಇಲ್ಲಿ ಜನಗಳ ಗಲಾಟೆಗಳಿಲ್ಲ, ಇಲ್ಲಿ ಸುಂದರವಾದ ಜಾಗಗಳಿದ್ದಾವೆ. ಬೆಳಿಗ್ಗೆ ಹೊರಟ್ರೆ ಸಂಜೆ ಒಳಗಡೆ ಸುಮಾರು ಒಂದು 2-3 ಜಾಗ ನೋಡಿಕೊಂಡು ನೆಮ್ಮದಿಯಾಗಿ ಸಂಜೆ ಒಳಗೆ ಮನೆಗೆ ಸೇರ್ಕೋಬೋದು. ಬನ್ನಿ, ಯಾರು ನೋಡಿಲ್ಲದೆ ಇರುವಂಥ ಒಂದು ಜಾಗ ತೋರಿಸ್ತೀನಿ. ನಮ್ಮ ಕೆ ಆರ್ ಎಸ್ಗೆ ನೀರು ಬಂದು ಸೇರುವ ಜಾಗ ತುಂಬ ಜನ ನೋಡಿರಲ್ಲ. ಆ ಜಾಗ ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಇದೇ ಸ್ಟಾರ್ಟಿಂಗ್ ಪಾಯಿಂಟ್, ಇಲ್ಲಿಂದನೇ ನೀರು ಬಂದು ಸೇರೋದು. ತಲಕಾವೇರಿಯಲ್ಲಿ ಹುಟ್ಟೋ ಈ ಕಾವೇರಿ ಅಲ್ಲಿಂದ ಮಡಿಕೇರಿಗೆ, ಮಡಿಕೇರಿಯಿಂದ ಕೆ ಆರ್ ಪೇಟೆಗೆ, ಕೆ ಆರ್ ಪೇಟೆಯಿಂದ ಮೈಸೂರಿಗೆ, ಇದೇ ಜಾಗದಲ್ಲಿ ಮೈಸೂರಿಗೆ ಬಂದು ಸೇರೋದು. Thank you for watching. Like, subscribe and click the bell icon.